ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ನಗರದ ಎಕೆ ಕಾಲೋನಿಯಲ್ಲಿ ಗುಡಿಸಲಿನಲ್ಲಿ ವಾಸವಿರುವ ನಿವಾಸಿಗಳ ಕಣ್ಣೀರನ್ನು ಹೊರೆಸಲು ಮುಂದಾದ ಮನವಿ ಟ್ರಸ್ಟ್. ಮಾನಸ ರವರ ಸ್ಪಂದನೆ ಹೀಗಿತ್ತು ವೀಕ್ಷಕರೇ. ಮಳೆಯ ಸೋರಿಕೆಯಿಂದ ಬೇಸತ್ತ ಬಡವರ ನೋವಿಗೆ ಸ್ಪಂದಿಸಿ ತಾತ್ಕಾಲಿಕವಾಗಿ ಮಳೆಯ ಹನಿಯು ಒಳಗೆ ಬೀಳದಂತೆ ಸಹಕಾರ ನೀಡಿದ ಮನವಿ ಟ್ರಸ್ಟ್. ಶಿವು ಅದು ಬರಲ್ಲ ಮೇಡಮ್, ಅರೆ ಯಾರು ಬರಲ್ಲ. ಅವರು ಮುಸ್ಲಿಮ್ಸ್ ಅವ್ರು ಬರೋದಿಲ್ಲ. ನಮ್ಮನೇನೆ ಈ ತರನೇ ಐತೆ. ನಮಗೂ ಉತ್ತ ಬೆಳೆದು ನಾವು ಹೊರಗಡೆನೆ ಹೋಗ್ಬೇಕು, ಮಲ್ಕೋಬೇಕು. ಇದ್ರು ಸಮೇತ ಈ ಒಂದು ಮಟ್ಟಕ್ಕೆ ಗಂಡ್ ಮಕ್ಳು ಇಲ್ವಾ? ಯಾರು ಇಲ್ಲ ಚಂದ್ರು, ಯಾರು ಇಲ್ಲ. ಹೆಣ್ಮಕ್ಳ ಈ ಪಕ್ಕದ ಮನೆ ಬರೀ ತರಿಸ್ತೀವಿ. ನಮ್ಮ ಮನೇನೆ ಇದೆ ಗೋಳೆ. ವಯಸ್ಸು ತಾಯಿ ಇಕ್ಕೊಂಡು ಮನೆ ಗುತ್ತ ಬೆಳೆದೈತೆ. ಯಾರು ಕಿವಾಗ ಕಾಯ್ಕೊಂಬಲ್ಲ. ಕನ್ಸಲ್ ಬಂದ್ರು, ಸುಧಾಕರ್ ಬಂದ್ರು, ಪೂರ್ಣಿಮಾ ಬಂತು, ಎಲ್ಲ ನೋಡಿ ಹೋಗಿದ್ದಾರೆ. ಯಾರು ಕಿವಾಗ ಕಾಯ್ಕೊಂಬಲ್ಲ. ನಿಮ್ಮ ಹೆಸರಮ್ಮ? ಲಕ್ಷ್ಮಕ್ಕ. ಇಲ್ಲಿದ್ದೀರಾ ನೀವು? ಮಳೆ ಬಂದಾಗ ಇಲ್ಲಿ ಬರ್ತೀವಿ. ಹೌದಾ? ಮಳೆ ಬಂದಾಗ ಇಲ್ಲಿಗೆ ಬರ್ತೀರಾ? ಮಳೆ ಬಂದಾಗ ಮಳೆ ಇಲ್ದಾಗ ಅಲ್ಲಿರ್ತೀರಾ? ಅಲ್ಲಿ ಇರ್ತೀವಿ ಸ್ವಾಮಿ. ರಾತ್ರಿ ಎಲ್ಲ ನಿಂದೈತಿ. ನೆಂದೈತೆ ಎಲ್ಲ ನೀರು ಒಳ್ಳೆ. ಅಷ್ಟೊಂದು ಜನ ಗೆದ್ದಿದ್ದಾರೆ, ಒಬ್ಬರನ್ನ ಸಹಾಯ ಮಾಡ್ಕೊಡಾರ. ಈ ವಿಚಾರವನ್ನು ಭ್ರಷ್ಟರ ಬೇಟೆ ಪತ್ರಿಕಾ ವರದಿಗಾರರಾದ ನಂದಕುಮಾರ್ ಹಾಗೂ ಬಿಜೆಪಿ ಮುಖಂಡರು ಬ್ಯಾರಮರ ಚಂದ್ರೂರ್ ಅವರು ವರದಿ ಮಾಡಲು ಕಾಲೋನಿಗೆ ಭೇಟಿ ನೀಡಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಗುಡಿಸಲು ನಿವಾಸಿಗಳು ಕಷ್ಟವನ್ನು ಹೇಳಿಕೊಂಡರು. ತಕ್ಷಣವೇ ವರದಿಗಾರರು ಮನವಿ ಟ್ರಸ್ಟಿನ ಮುಖ್ಯಸ್ಥರಾದ ಮಾನಸರವರಿಗೆ ಗಮನಕ್ಕೆ ತರುತ್ತಾರೆ. ಗಮನಕ್ಕೆ ತಂದ ನಂತರ ಮನವಿ ಟ್ರಸ್ಟ್ನ ಮುಖ್ಯಸ್ಥರು ತಕ್ಷಣವೇ ಸ್ಪಂದಿಸಿ ಅಲ್ಲಿರುವ ಜನರಿಗೆ ಟಾರ್ಪಲ್ ಕೊಡಿಸುವ ಮುಖಾಂತರ ಸಹಾಯ ಹಸ್ತ ಚಾಚಿ ಮಾನವೀಯತೆ ಮೆರೆದಿದ್ದಾರೆ. ವೀಕ್ಷಕರೇ, ಏನೇ ಹೇಳಲಿ ಇಂತಹ ಒಂದು ಕೆಲಸಕ್ಕೆ ನಾವು ಸಲಾಂ ಹೇಳಲೇಬೇಕಲ್ಲವೇ? ಎಷ್ಟಾಗುತ್ತೋ ಖಂಡಿತ ನಾನು ಮಾಡ್ತೀನಿ. ನಮ್ಮ ಗಮನಕ್ಕೆ ಪಾಪ ಅವರು ಯಾವತ್ತೂ ತರಲ್ಲ. ಹಿಂಗೆ ತಂದಾಗ ನಾವು ಯಾವುದು ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಇದು ಒಂದು ಮಾಡಬೇಕು. ಯಾಕೆಂದ್ರೆ ಪಾಪ ನಿಮಗೆ ಮಳೆ ಅಂತ ಬಂದಾಗ ಅವರಿಗೆ ನಮಸ್ಕಾರ. ಇವತ್ತು ಎಕೆ ಕಾಲೋನಿನಲ್ಲಿರುವಂತಹ ಈ ಒಂದು ಗುಡಿಸಲಿಗೆ ನಾನು ನಿನ್ನೆ ಭೇಟಿ ಮಾಡಿದೆ. ಬ್ಯಾಡ್ಮೂರು ಚಂದ್ರು ಸರ್ ಅವರು ಹಾಗೆ ಅವರ ಒಂದು ಸಂಗಡಿಗರು ನಂದಕುಮಾರ್ ಅವರು ನನಗೆ ಕಾಲ್ ಮಾಡಿದ್ರು. ಮೇಡಮ್, ಈ ಥರ ತೀವ್ರ ಮಳೆಯಿಂದ ಇಲ್ಲಿ ಏನಾಗ್ಬಿಟ್ಟಿದೆ, ನೀರು ನುಗ್ಗಿ ಗುಡಿಸಲಲ್ಲಿ ತುಂಬ ನೀರು ನಿಂತುಬಿಟ್ಟಿದೆ, ಅವರಿಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿ ನನಗೆ ಕಾಲ್ ಬಂತು. ಹಾಗಾಗಿ ನಾನು ನಿನ್ನೆ ಬಂದು ಇಲ್ಲಿ ಒಂದು ವಿಸಿಟ್ ಮಾಡಿದೆ. ಭೇಟಿ ಮಾಡಿದಾಗ ಇವರ ಒಂದು ವಿಚಾರಗಳನ್ನ ನಾನು ಸಮಸ್ಯೆಗಳನ್ನ ನಾನು ತಿಳ್ಕೊಂಡೆ. ತುಂಬ ನೋವಾಯಿತು. ಯಾಕೆ ಅಂದರೆ ನಮಗೆ ಒಂದು ಮಳೆ ನೆಂದಾಗ್ಲೇ ನಮಗೆ ಎಷ್ಟು ಒಂದು ತೊಂದರೆಗಳಾಗುತ್ತೆ. ಅಂಥದ್ರಲ್ಲಿ ಇವರು ಅದರಲ್ಲೇ ಅವರು ವಾಸಿಸಬೇಕು, ಮಲ್ಕೋಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪನಾದರೂ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿನಲ್ಲಿ ನನ್ನ ಕೈಲಾಗುವಷ್ಟು ಒಂದು ಚಿಕ್ಕ ಒಂದು ಸಹಾಯವನ್ನು ನಾನು ಟಾರ್ಪಲ್ ಕೊಟ್ಟು ಅಲ್ಲಿ ಏನು ಮಳೆ ನೀರು ಸೋರ್ತಾ ಇದೆ ಅಲ್ಲಿ ಒಂದು ತಾತ್ಕಾಲಿಕದ ಮಟ್ಟಕ್ಕೆ ಅವರು ಅದನ್ನು ಮುಚ್ಕೊಂಡು ಅದನ್ನು ಒಂದು ಏನಿದೆ ಆ ಒಂದು ಗುಡಿಸಲಿಗೆ ಒಂದು ಮಾದರಿಯಾಗಿ ಒಂದು ಸಲಹೆಯನ್ನ ನನಗೆ ಕೊಟ್ಟಿದ್ದ ಮುಖಾಂತರವಾಗಿ ಹಾಗಾಗಿ ನಮ್ಮ ಟ್ರಸ್ಟ್ ಕಡೆಯಿಂದ ಒಂದು ಸಣ್ಣವಾದ ಒಂದು ಕೊಡುಗೆ ನಾನು ಇವತ್ತು ಇವರಿಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಮುಂದಿನ ದಿನದಲ್ಲಿ ಇದಕ್ಕೆ ಏನು ಸಂಬಂಧಪಟ್ಟಂತಹ ಒಂದು ನೀವು ದಾಖಲೆಗಳನ್ನ ರೆಡಿ ಮಾಡಿ ಅದೇನು ಮಾಡ್ಕೋಬೇಕು ಅಂತಿದ್ದೀರಾ ಅದನ್ನ ಖಂಡಿತವಾಗಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನ ನೀವು
ಮುಂದಿನ ದಿನದಲ್ಲಿ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಸಹಾಯವನ್ನ ಮಾಡಿದ್ದೀನಿ. ಇನ್ನು ಮುಂದೆ ಈ ತರ ಯಾವುದೇ ತರವಾದಂತಹ ನನ್ನ ಕೈಲಾದಷ್ಟು ನಾನು ಸದಾ ಒಂದು ಏನು ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಮ್ಮ ಏನ್ ಹೇಳ್ತೀರಾ? ಮಾನಸ ಮೇಡಮ್ ಅವರು ಬಂದಿತ್ತರ ಸಹಕಾರ ಮಾಡಿದ್ದಾರೆ. ಇಲ್ಲ, ಮಾನಸ ಮೇಡಮ್ ಅವರಿಗೆ ಇಂಥ ಬಡವರಿಗೆ ಭಾರಿ ಉಪಕಾರ ಮಾಡಿ ಅವ್ರ ಕಷ್ಟಗಳನ್ನು ನೋಡಿ ಸಹಾಯ ಮಾಡಿದ್ರಲ್ಲ, ಅದಕ್ಕೆ ಧನ್ಯವಾದಗಳು ಹೇಳ್ತಾ ಒಳ್ಳೇದು ಮಾಡಿ ಅಂತ ಹೇಳ್ತಿದ್ವಿ. ಯಾಕೆ ಇದೊಂದು ಚಿಕ್ಕದೇ ಆಗ್ಬೋದು, ಬಟ್ ಈಗ ತಾತ್ಕಾಲಿಕ ಮಟ್ಟಕ್ಕೆ ನಮ್ಮ ಕೈ ಒಳ್ಳೇದಾಗ್ಬೋದು. ನಿಮಗೆ ಗುಣ ನೆನ್ನೆ ನೋಡ್ಕೊಂಡಾಗ ಇವತ್ತಾಲೆ ನೆನೆ ಬಾರ್ತಾ ಅಂತಂದು ಹಾಗಾಗಿ ನೀವು 3-4 ದಿನದಲ್ಲಿ ಮಳೆ ಬಂದ್ಬಿಡುತ್ತಾ ಮತ್ತೆ ತುಂಬಾ ಟ್ಯಾಂಕ್ಸ್ ಆಗುತ್ತೆ. ಹಾಗಾಗಿ ಮಾಡಿದ್ರೆ ಅದು ತುಂಬಾ ಟ್ಯಾಂಕ್ಸ್. ಅವಾಗ ನಾವು